ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಮೊದಲನೇದಾಗಿ ಎಲ್ಲರಿಗೂ ಕೂಡ 76ನೆಯ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ಶುಭಾಶಯಗಳನ್ನು ಹೇಳುವುದರ ನಡುವೆ ನಾವು ಆತ್ಮಮಂಥನವನ್ನು ಮಾಡಿಕೊಳ್ಳಬೇಕಾದ ಸಂದರ್ಭ ಇದು. ಯಾಕೆಂದರೆ ಗಣರಾಜ್ಯೋತ್ಸವ ಅನ್ನುವುದು ಈ ದೇಶದಲ್ಲಿ ನಡೆಯುವ ಉಳಿದೆಲ್ಲ ಉತ್ಸವಗಳಿಗಿಂತ ಬಹಳ ಮುಖ್ಯವಾದ್ದು. ಅದು ಯಾಕೆ ಅನ್ನೋದನ್ನು ನಾನು ಹೇಳ್ತೀನಿ. ನಮ್ಮದು ಒಂದು ರೀತಿಯ ಸಂಭ್ರಮದ ದೇಶ. ಕುಂಭಮೇಳದಿಂದ ಪ್ರಾರಂಭವಾಗಿ ಎಲ್ಲ ಮೇಳಗಳು ಇಲ್ಲಿ ನಡೀತವೆ. ಈ ಎಲ್ಲ ಮೇಳಗಳಿಗಿಂತ ಬಹಳ ಮುಖ್ಯವಾದ್ದು ಗಣರಾಜ್ಯೋತ್ಸವ. ಅದರ ಜೊತೆಗೆ ನಾನು ಹೇಳಿದೆ, ಒಂದು ರೀತಿಯ ಆತ್ಮಚಿಂತನ ಮಂಥನ ನಡೀಬೇಕು. ಅದು ಯಾಕೆ? ಮೊದಲ ಪ್ರಶ್ನೆ, ನಮ್ಮ ದೇಶ ನಿಜವಾಗಿ ಗಣರಾಜ್ಯವಾಗಿದೆಯಾ ಇಲ್ವಾ? ಆಗಿದ್ರೆ ಸಂತೋಷ, ಆಗದಿದ್ರೆ ಯಾಕಾಗಿಲ್ಲ? ನಾವು ಗಣರಾಜ್ಯೋತ್ಸವ ಅನ್ನೋದು ಕಸ್ಟಮರಿ, ಒಂದು ಸಂಪ್ರದಾಯವಾಗಿ ಆಚರಣೆ ಮಾಡ್ತಿದ್ದೀವಿ. ದೆಹಲಿಯಲ್ಲಿ ಪರೇಡ್ ನಡೆಯುತ್ತೆ. ರಾಜ್ಯಗಳಲ್ಲೆಲ್ಲ ರಾಜ್ಯಪಾಲರುಗಳು ಭಾಷಣ ಹೊಡಿತಾರೆ, ಮುಖ್ಯಮಂತ್ರಿಗಳೆಲ್ಲ ಕೂತು ಕೇಳ್ತಾರೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತವೆ. ಸಂತೋಷ, ಇಷ್ಟೇ ಸಾಕ? ಆದರೆ ಇನ್ನೇನೋ ಬೇಕಾ? ತಾವು ಯೋಚಿಸಿ. ಗಣರಾಜ್ಯೋತ್ಸವ ಅಂತಂದರೆ ಈಗ ನಮಗೆಲ್ಲ, ನಾವು ವಿದೇಶಿ ಮಾದರಿಯಲ್ಲಿ ಬದುಕುವಂಥವ್ರು. ಯು ಟೇಕ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, USA, ವಿಶ್ವದ ದೊಡ್ಡಣ್ಣ. ಅದು ಒಂದು ನಿಜವಾದ ಅರ್ಥದಲ್ಲಿ ಗಣರಾಜ್ಯ ಅಂತ. ಗಣರಾಜ್ಯ ಅಂತ ಅಂದರೆ ಗಣಗಳ ರಾಜ್ಯ ಅಂತ. ಈ ದೇಶದಲ್ಲಿ ಈ ಗಣಗಳದ್ದು ಒಂದು ದೊಡ್ಡ ಇತಿಹಾಸ ಇದೆ. ಅದು ವಿಶ್ವದ ಇನ್ಯಾವ ರಾಷ್ಟ್ರಕ್ಕೂ ಇಲ್ಲ ಅಂತ. ನಮ್ಮಲ್ಲಿ ಯಾವುದೋ ಕಾಲದಲ್ಲಿ ಈ ಗಣರಾಜ್ಯದ ಕಲ್ಪನೆಗಳಿತ್ತು, ಅದರ ಅನುಷ್ಠಾನ ಆಗ್ತಾ ಇತ್ತು. ಒಂದು ಗಣ ಅನ್ನುವುದೇನಿದೆ, ಒಂದು ನಿರ್ದಿಷ್ಟ ಭೂಪ್ರದೇಶ, ಅಲ್ಲಿ ಸ್ವಯಂ ಆಡಳಿತ ಮತ್ತು ಸ್ವಯಂ ಅಧಿಕಾರ ನಡೆಸೋದಂಥದ್ದು ಸಾಮ್ರಾಟರಿರ್ತಾ ಇದ್ರು. ಆದರೆ ಸ್ಥಳೀಯ ಆಡಳಿತ ಸಂಪೂರ್ಣವಾಗಿ ಈ ಗಣಗಳಿಗೆ ಸೇರಿತ್ತು. ನಮ್ಮ ಸಂವಿಧಾನ ಜಾರಿಗೆ ಬಂದಾಗ ಇವತ್ತು ಅದಂಥ ಒಂದು ಪವಿತ್ರ ದಿನ ಅಂತ ನಾವು ಅಂದ್ಕೊಳ್ಬೇಕು. ಯಾವಾಗ ನಮ್ಮ ಸಂವಿಧಾನ ಬಹಳ ಸ್ಪಷ್ಟವಾಗಿ ಈ ರಿಪಬ್ಲಿಕ್ ಅಥವಾ ಗಣರಾಜ್ಯದ ಪರಿಕಲ್ಪನೆಯನ್ನು ಈ ದೇಶಕ್ಕೆ ಕೊಟ್ಟಿದೆ. ಅದರ ಪ್ರಕಾರ ರಾಜ್ಯಗಳ ಅಧಿಕಾರ ಏನು, ಕೇಂದ್ರದ ಅಧಿಕಾರ ಏನು. ಎಸ್, ಹಾಗೇನೆ ನೀವು ಅಮೆರಿಕದಂಥ ರಾಷ್ಟ್ರಗಳಲ್ಲಿ ನೀವು ಈ ಕೇಂದ್ರ ಅನ್ನೋ ಪರಿಕಲ್ಪನೆ ಏನಿರುತ್ತೆ, ಅವರು ವಿದೇಶಾಂಗ, ಫೈನಾನ್ಸ್, ಇಂಥ ಮೇಜರ್ ಇಶ್ಯೂಸ್ಗಳು ಮಾತ್ರ ಕೇಂದ್ರಕ್ಕೆ ಸಂಬಂಧಪಟ್ಟಿರುತ್ತೆ. ಉಳಿದೆಲ್ಲ ರಾಜ್ಯಗಳಿಗೆ ಹೋಗುತ್ತೆ. ಈ ಕಲ್ಪನೆಯ ಮುಂದುವರೆದ ಭಾಗವಾಗಿಯೇ ಈ ದೇಶದಲ್ಲಿ ಯು ಸಿ ದಟ್ ಸ್ಥಳೀಯ ಆಡಳಿತದ ಹೊಸ ಪರಿಕಲ್ಪನೆಗಳು ಜಾರಿಗೆ ಬಂದವು ಅಂತ. ಈ ಜಿಲ್ಲಾ ಪಂಚಾಯತ್ ವ್ಯವಸ್ಥೆ ಇದೆಯಲ್ಲ, ಅದು ಒಂದು ಮಾದರಿ. ಆದರೆ ಆ ವ್ಯವಸ್ಥೆ ಇವತ್ತು ನಾಶ ಆಗಿದೆ. ಹಾಗೇನೆ ಈಗ ನಾವು ಚರ್ಚೆ ಮಾಡಬೇಕಾದ್ದು ರಾಜ್ಯ ಮತ್ತು ಕೇಂದ್ರದ ಸಂಬಂಧದ ಬಗ್ಗೆ. ರಾಜ್ಯಗಳ ಸ್ವಾತಂತ್ರ್ಯ ಇವತ್ತು ದಿನ ಹರಣ ಆಗ್ತಾ ಇದೆ. ರಾಜ್ಯಗಳಿಗೆ ಇರುವ ಅಧಿಕಾರವನ್ನ ಕೇಂದ್ರ ಕಿತ್ತುಕೊಳ್ತಾ ಇದೆ. ಸೊ ಸಂಪೂರ್ಣವಾಗಿ ಪವರ್ ಇಸ್ ಕಾನ್ಸಂಟ್ರೇಟಿಂಗ್ ವಿತ್ ಸೆಂಟ್ರಲ್ ಗವರ್ಮೆಂಟ್. ಇಂಥ ಸ್ಥಿತಿಯಲ್ಲಿ ಗಣರಾಜ್ಯೋತ್ಸವದ ಆಚರಣೆ ಅರ್ಥಪೂರ್ಣವ? ಬಹುತೇಕ ರಾಜ್ಯಪಾಲರುಗಳು ಕೇಂದ್ರದ ರಬ್ಬರ್ ಸ್ಟ್ಯಾಂಪು ಏಜೆಂಟ್ಗಳ ಕೆಲಸ ಮಾಡ್ತಾ ರಾಜ್ಯಗಳ ಅಧಿಕಾರವನ್ನು ಕಿತ್ತುಕೊಳ್ಳುವ ಕೆಲಸವನ್ನು ಮಾಡ್ತಾ ಇದ್ದೀವಿ ಇವತ್ತಿನ ದಿವಸ. ತಮಿಳುನಾಡಿನಲ್ಲಿ ಏನಾಗಿದೆ ಅನ್ನೋದು ನಮ್ಗೆ ಗೊತ್ತಿದೆ. ಅಲ್ಲಿ ರಾಜ್ಯಪಾಲ ರವಿ ಅಂತ ಅವರು. ಹಾಗೆಯೇ ಆರಿಫ್ ಮೊಹಮ್ಮದ್ ಖಾನ್ ಕೇರಳದಲ್ಲಿದ್ದರೂ ಅವರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಬಹುತೇಕ ಇವತ್ತಿನ ರಾಜ್ಯಗಳು ಪ್ರಾಮಾಣಿಕವಾಗಿ ಸ್ವಯಂ ಆಗಿ ಆಡಳಿತ ನಡೆಸದಿರುವ ವಾತಾವರಣವನ್ನು ಸೃಷ್ಟಿಸಿಬಿಟ್ಬಿಟ್ಟಿದೆ.
ನೀವು ಯಾವುದೇ ಕಾನೂನನ್ನ ಯು ಸಿ ದಟ್ ಅಸೆಂಬ್ಲಿ ಶಾಸನ ಸಭೆ ರಚಿಸಿ ಒಪ್ಪಿಗೆ ಕೊಟ್ಟು ರಾಜ್ಯಪಾಲರಿಗೆ ಕೊಟ್ಟರೆ ಅವರು ಆ 4-6 ತಿಂಗಳುಗಳ ಕಾಲ 8 ತಿಂಗಳ ಕಾಲ ಅದಕ್ಕೆ ಒಪ್ಪಿಗೆನೆ ಕೊಡಲ್ಲ. ಇದು ಸುಪ್ರೀಂ ಕೋರ್ಟ್ ಕೂಡ ಈ ಬಗ್ಗೆ ಅಬ್ಸರ್ವೇಷನ್ ಮಾಡಿದೆ. ಸೊ ಇದು ಒಟ್ಟಾರೆಯಾಗಿ ಒಕ್ಕೂಟ ವ್ಯವಸ್ಥೆ ಅಂತ ಏನು ನಂಬ್ತೀವಿ, ನಮ್ಮ ಸಂವಿಧಾನಬದ್ಧವಾದ್ದು, ಅದರ ಮೇಲೆ ನಡೆಯುತ್ತಿರುವ ದಾಳಿ ಅಂತ. ಈ ಕರ್ನಾಟಕದ ಬಹಳಷ್ಟು ಕಾನೂನುಗಳಿಗೆ ಒಪ್ಪಿಗೆ ಕೊಡದೇನೆ ಕೂತಿದ್ದಾರೆ. ತಾವರ್ ಸಿಂಗ್ ಗೆಹ್ಲೋತ್ ಅವರು ಬೆಂಗಳೂರಿನ ಪರೇಡ್ ಮೈದಾನದಲ್ಲಿ ಬಂದು ಭಾಷಣ ಮಾಡ್ತಾರೆ. ಇವತ್ತು ಸಂವಿಧಾನದ ಕುರಿತು ಇವತ್ತಿನ ಗಣರಾಜ್ಯ ದಿವಸ. ಎತ್ತ ಐರನಿ ನೋಡಿ. ಹಾಗೇನೆ ಉಳಿದ ರಾಜ್ಯಪಾಲರುಗಳು ಯಾರು ಈ ಗಣರಾಜ್ಯೋತ್ಸವದ ಕಲ್ಪನೆಯನ್ನ ನಾಶಪಡಿಸುವುದಕ್ಕೆ ಕೇಂದ್ರದ ಅಸ್ತ್ರವಾಗಿ ಬಳಕೆ ಆಗ್ತಾರೋ, ಸೊ ಅವರೇನೆ ಸಂವಿಧಾನದ ಬಗ್ಗೆ, ಗಣರಾಜ್ಯದ ಕಲ್ಪನೆಯ ಬಗ್ಗೆ ಭಾಷಣ ಮಾಡುವ ಐರನಿ ಅದು ಅಂತ. ದೆಹಲಿಯಲ್ಲಿ ಏನಾಗಿದೆ, ಲೆಫ್ಟಿನೆಂಟ್ ಗವರ್ನರಿಗೆ ಚುನಾಯಿತ ಸರ್ಕಾರಕ್ಕಿಂತ ಹೆಚ್ಚಿನ ಅಧಿಕಾರ ಇದೆ. ಸ್ಟೋರಿ ಎವ್ರಿಥಿಂಗ್ ಇಸ್ ದೇರ್ ಗ್ರ್ಯಾಬಿಂಗ್ ಅಂತ. ಸೊ ನೀವು ಕೋಆಪರೇಟಿವ್ ಕ್ಷೇತ್ರಗಳು ತಗೊಳ್ಳಿ, ಸಹಕಾರಿ ಕ್ಷೇತ್ರ, ಅದು ರಾಜ್ಯಕ್ಕೆ ಸಂಬಂಧಪಟ್ಟಿತ್ತು. ಈ ಬಿಜೆಪಿ ಸರ್ಕಾರ, ಮೋದಿ ಸರ್ಕಾರ ಅದಕ್ಕೆ ಪ್ರತ್ಯೇಕವಾಗಿ ಕೇಂದ್ರದಲ್ಲೇ ಒಂದು ಇಲಾಖೆಯನ್ನು ಸೃಷ್ಟಿ ಮಾಡಿ ಅದನ್ನ ಅಮಿತ್ ಶಾ ಅವರಿಗೆ ಕೊಡಲಾಗಿದೆ. ಸೊ ಕೋಆಪರೇಟಿವ್ ಇದೇನಿದೆ ಅದು ಸಂಪೂರ್ಣವಾಗಿ ಹೋಗಿದೆ. ಅದರ ಜೊತೆಗೆ ಇತ್ತೀಚಿನ ಹಾರಿಬಲ್ ಆದ ಒಂದು ಕಾನೂನು ತಿದ್ದುಪಡಿ ಇದೆ. ಅದು ಒಂದು ಈ ವಿಶ್ವವಿದ್ಯಾಲಯಗಳ ಕುಲಪತಿಗಳ ನೇಮಕಕ್ಕೆ ಸಂಬಂಧಪಟ್ಟಿದ್ದು. ಅದನ್ನು ಕೂಡ ರಾಜ್ಯಗಳಿಂದ ಕೇಂದ್ರ ಸರ್ಕಾರ ಕಿತ್ಕೊಳ್ತಾ ಇದೆ. ಒಂದೊಂದೇ ವಿಷಯಗಳು ಕೂಡ ಕೇಂದ್ರದ ನಿಯಂತ್ರಣಕ್ಕೆ ಬರ್ತಾ ರಾಜ್ಯಗಳ ಅಧಿಕಾರವನ್ನು ನಾಶಪಡಿಸಲಾಗ್ತಾ ಇದೆ. ಹೀಗೆ ನಾಶಪಡಿಸ್ತಾ ಭಾಷಣ ಮಾತ್ರ ಮಾಡೋದು ಸಂವಿಧಾನದ ಬಗ್ಗೆ. ನಮ್ಮದು ಅತ್ಯುತ್ತಮ ಸಂವಿಧಾನ ಅನ್ನೋದು, ಸೊ ಅಷ್ಟಕ್ಕೆ ಸೀಮಿತಗೊಳಿಸ್ಬಿಡೋದು. ಯಾರ್ದಾರು ಸಂವಿಧಾನದ ಬಗ್ಗೆ ಮಾತನಾಡಕ್ಕೆ ಹೋದರೆ ನಗರ ನಕ್ಸಲ್ ಅನ್ನೋದು, ಇನ್ನೊಂದು ಅನ್ನೋದು. ಅಂದರೆ ಸಂವಿಧಾನಬದ್ಧವಾದ ಅಧಿಕಾರದ ಹರಣ ಇದೆಯಲ್ಲ, ಅದು ನಡೀತಾ ಇದೆ. ಅದ್ರ ಜೊತೆಗೆ ಆಂತರಿಕವಾಗಿ ಸಂವಿಧಾನವನ್ನು ರಚಿಸಿದ ಅದರ ಸಮಿತಿಯ ಮುಖ್ಯಸ್ಥರಾಗಿದ್ದ ಅಂಬೇಡ್ಕರ್ ಬಗ್ಗೆ ಇರುವಂತಹ ಅಸಹನೆ, ಅದನ್ನ ಮೇಲೆ ಹೇಳಿ ದಕ್ಕಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕಾಗಿ ಮೇಲೆ ಅಂಬೇಡ್ಕರ್ನ ಹೊಗಳಲಾಗುತ್ತೆ. ಸ್ಲೋಲಿ ದೇರ್ ಕಿಲ್ಲಿಂಗ್. ಸೊ ಕಾಂಗ್ರೆಸ್ ಇದ್ದಾಗ ನಡೆದಿಲ್ಲ ಅನ್ನೋ ಮಾತನ್ನು ನಾನು ಹೇಳಲ್ಲ. ಎಮರ್ಜೆನ್ಸಿ ಸಂವಿಧಾನ ವಿರುದ್ಧವಾಗಿ ನಡೆದದ್ದು, ಅದೊಂದು ಕಪ್ಪು ಚುಕ್ಕೆ. ಹಾಗೇನೆ ಕೆಲವೊಂದು ತಿದ್ದುಪಡಿಗಳು ಕೂಡ ಪ್ರಚಾರವಾಗಿವೆ. ಆದರೆ ಈಗ ಅದು ಯಾವ ಹಂತಕ್ಕೆ ಬಂದಿದೆ ಅಂದರೆ, ಕಾಂಗ್ರೆಸ್ ಕೂಡ ರಾಜ್ಯಪಾಲರನ್ನ ರಬ್ಬರ್ ಸ್ಟಾಂಪ್ ಆಗಿ ಬಳಸ್ಕೊಂಡಿತ್ತು. ನಮ್ಗೆ ಗೊತ್ತಿದೆ, ಆಂಧ್ರದಲ್ಲೇ ನಾದೆಂಡ್ಲ ಭಾಸ್ಕರ್ ರಾವ್ ಪ್ರಕರಣಗಳು, ನಂತರ ಹಲವಾರು ವಿಚಾರಗಳ ಬಗ್ಗೆ ಎಲ್ಲ ಚರ್ಚೆ ಮಾಡೋದು. ಆದರೆ ಇವತ್ತು ಅದು ಯಾವ ಹಂತವನ್ನು ತಲುಪಿದೆ ಅಂತ ಅಂದರೆ, ರಾಜ್ಯ ಸರ್ಕಾರಗಳಿಗೆ ಯಾವುದೇ ಅಧಿಕಾರ ಉಳಿದೇ ಇಲ್ಲ. ಸ್ಲೋಲಿ ದೇ ಆರ್ ಗ್ರ್ಯಾಬಿಂಗ್. ಅಂದರೆ ಗಣರಾಜ್ಯ ಅನ್ನುವ ಕಲ್ಪನೆ ಏನಿದೆ, ಆ ಕಲ್ಪನೆ ನಾಶವಾಗ್ತಾ ಇರೋದು. ರಾಜ್ಯ ಸರ್ಕಾರಗಳು ಏನು ಮಹಾನ್ ಗ್ರೇಟ್ ಅಲ್ಲ. ಈ ಕರ್ನಾಟಕದಲ್ಲಿ ಜಿಲ್ಲಾ ಪಂಚಾಯತ್ ವ್ಯವಸ್ಥೆ ಏನು 1983ರಲ್ಲಿ ಬಂತು, ಆ ವ್ಯವಸ್ಥೆಯನ್ನ ಬಂದಂತ ಸರ್ಕಾರಗಳು ನಾಶಪಡಿಸ್ತಾ ಹೋದು ಸತತವಾಗಿ. ಇವತ್ತು ಜಿಲ್ಲಾ ಪಂಚಾಯತ್ ವ್ಯವಸ್ಥೆ ಇದೆಯೋ ಇಲ್ವೋ ಅನ್ನೋದೇ ಗೊತ್ತಿಲ್ಲ ನನಗೆ. ಈ ಶಾಸಕರ ಈ ಅಧಿಕಾರ ದಾಹ ಮತ್ತು ಸರ್ವಾಧಿಕಾರಿ ಪ್ರವೃತ್ತಿ ಇದೆಯಲ್ಲ, ಅದು ಜಿಲ್ಲಾ ಪಂಚಾಯತ್ ವ್ಯವಸ್ಥೆಯನ್ನ ನಾಶಪಡಿಸೋದಕ್ಕೆ. ಅದೇ ರೀತಿ ಕೇಂದ್ರದ ಅಧಿಕಾರ ಮತ್ತು ಸರ್ವಾಧಿಕಾರಿ ಪ್ರವೃತ್ತಿ ಇದೆಯಲ್ಲ, ಅದು ರಾಜ್ಯಗಳ ಅಧಿಕಾರವನ್ನು ಕಬಳಿಸ್ತಾ ಹೋಗ್ತಾರೆ. ಒಂದೊಂದು ಹಂತದಲ್ಲಿ ನೀವು ರಾಜೀವ್ ಗಾಂಧಿ ಅವರು ಏನು ಸಂವಿಧಾನ ತಿದ್ದುಪಡಿ ತಂದು ಜಿಲ್ಲಾ ಪಂಚಾಯತ್ ವ್ಯವಸ್ಥೆಯನ್ನು ಜಾರಿಗೆ ತಂದರು, ಅವರಿಗೆ ಮಾದರಿಯಾಗಿದ್ದು ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಬಂದಂತ ಜಿಲ್ಲಾ ಪಂಚಾಯತ್ ವ್ಯವಸ್ಥೆ.
ಬಹಳ ಅದ್ಭುತವಾದ ವ್ಯವಸ್ಥೆ ಆಗಿತ್ತು. ಸ್ಲೋಲಿ ಆ ಜಿಲ್ಲಾ ಪಂಚಾಯತ್ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳಿಗೆ ಇರುವ ಅಧಿಕಾರವನ್ನು ಕಿತ್ತುಕೊಂಡು ಅಧಿಕಾರಿಗಳು ಕೊಡಲಾಯಿತು. ಈಗ ಸಂಪೂರ್ಣವನ್ನು ಆಚೆ ಪಡಿಸಲಾಗಿದೆ. ಪ್ರತಿ ಜಿಲ್ಲಾ ಪಂಚಾಯತ್ CEO ಅಂತ ಇರ್ತಾ ಇದ್ರು, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ. ಆತರಿಗೆ ಯಾರು ಜನಪ್ರತಿನಿಧಿಗಳಿದಾರೋ ಅವ್ರಿಗಿಂತ ಹೆಚ್ಚಿನ ಅಧಿಕಾರ. ನೀವು ಕೇಳಕ್ ಹೋದ್ರೆ ಏನ್ರಿ ಗ್ರಾಮ ಪಂಚಾಯತಿಗೆಲ್ಲ ಯಾಕ್ರಿ ಅಧಿಕಾರ ಕೊಡಬೇಕು, ಎಲ್ಲ ಕಳ್ರವರು ಅಂತ ಈ ಶಾಸಕರುಗಳು ಮಾತಾಡೋದು. ಈ ರಾಜ್ಯಗಳು ಶಾಸಕರು ಮಂತ್ರಿಗಳು ಕಳ್ರ ಅಂತ ಕೇಂದ್ರದವ್ರು ಮಾತಾಡೋದು. ಪರಸ್ಪರ ಇಡೀ ಒಂದು ವ್ಯವಸ್ಥೆಯ ಬಗ್ಗೆ ಒಂದು ಪರಿಕಲ್ಪನೆ ಇರಬೇಕು ಅಂತ. ಆ ಪರಿಕಲ್ಪನೆಯೇ ಇಲ್ಲ ಇವರಿಗೆ. ಮುಖ್ಯಮಂತ್ರಿಗಳಿಗಿಲ್ಲ, ಕೇಂದ್ರ ಸರ್ಕಾರಕ್ಕಿಲ್ಲ, ಕೇಂದ್ರ ಸಚಿವರಿಗಿಲ್ಲ. ತಮ್ಮ ಬದ್ಧತೆ ನಮ್ಗೆ ಯಾಕೆ ಗಣರಾಜ್ಯವಾಗಿ ಇರಬೇಕು? ವೈ ದರ್ ಶುಡ್ ಬಿ ಎ ಡಿಸೆಂಟ್ರಲೈಸೇಷನ್ ಆಫ್ ಪವರ್. ಆ ಕಾನ್ಸೆಪ್ಟಿನ, ಆ ವಿಚಾರಧಾರೆಯ ಮೂಲ ಮತ್ತು ಪರಿಣಾಮಗಳೇನು, ಈ ಯಾವುದೇ ಬಗ್ಗೆನೂ ಯೋಚನೆ ಮಾಡದ ನಾಲಾಯಕ್ ಜನಗಳು ಅಧಿಕಾರದಲ್ಲಿ ಕೂತಿರ್ತಾರೆ. ಅವ್ರಿಗೆ ನಂಬಿಕೆ ಇಲ್ಲ. ಅವರಿಗೆ ಅಂದ್ರೆ ಯಾರು ಸರ್ವಾಧಿಕಾರಿ ಆಗಿರ್ತಾರೆ ನೋಡಿ, ಆ ಸರ್ವಾಧಿಕಾರಿಗಳು ಗಣತಂತ್ರದ ವಿರೋಧಿಗಳಾಗಿರ್ತಾರೆ, ಗಣರಾಜ್ಯದ ವಿರೋಧಿಗಳಾಗಿರ್ತಾರೆ. ಸೊ ಗಣರಾಜ್ಯೋತ್ಸವ ಬಂತು, ರಾಷ್ಟ್ರಪತಿಗಳು ಒಂದು ಭಾಷಣ ಹೊಡೆದ್ರು, ಪರೇಡ್ ನಡೀತು. ನಂತರ ಪ್ರಶಸ್ತಿಗಳು, ಪದ್ಮ ಪ್ರಶಸ್ತಿಗಳನ್ನ ಕೊಡೋದು, ರಾಜ್ಯಗಳಲ್ಲಿ ಇನ್ಯಾವುದೋ ಪ್ರಶಸ್ತಿ ಕೊಡೋದು, ಅಂದ್ರೆ ಒಂದು ಆಚರಣೆಗೆ ಮಾತ್ರ ಸೀಮಿತ ಆಗೋದು. ಅದರ ಪರಿಣಾಮ ಅಲ್ವೇ ಇಲ್ಲ. ಆ ಕಾನ್ಸೆಪ್ಟ್, ಐ ಆಮ್ ವೆರಿ ಮಚ್ ಕನ್ಸರ್ನ್ ಅಬೌಟ್ ದ್ಯಾಟ್. ನನಗಿರುವ ಕನ್ಸರ್ನು ಇದು ಗಣರಾಜ್ಯವಾಗಿ ಉಳಿಬೇಕು. ಹೇಗೆ ಉಳಿಬೇಕು ಅದು? ಒಂದು, ಕೇಂದ್ರ ಸರ್ಕಾರ ಬಹಳ ಪ್ರಮುಖವಾಗಿ ರಕ್ಷಣೆ, ವಿದೇಶಾಂಗ, ಫೈನಾನ್ಸ್, ಈ 3 ಖಾತೆಗಳ ನಿಯಂತ್ರಣ ಮಾತ್ರ ಅವರಿಗಿರಬೇಕು. ಉಳಿದೆಲ್ಲ ಡಿಸೆಂಟ್ರಲೈಸ್ ಆಗಬೇಕು. ಅಂದರೆ ಕರ್ನಾಟಕದ ಜನ ಕರ್ನಾಟಕವನ್ನು ಆಳಬೇಕು, ತಮಿಳುನಾಡಿನ ಜನ ತಮಿಳುನಾಡನ್ನು ಆಳಬೇಕು, ಮಹಾರಾಷ್ಟ್ರದ ಜನ ಮಹಾರಾಷ್ಟ್ರವನ್ನು ಆಳಬೇಕು. ಆವಾಗಲೇ ಆಯಾ ಪ್ರದೇಶದ ವಿಶೇಷತೆ ಇರುತ್ತಲ್ಲ, ಅದು ಭಾಷೆ, ಸಂಸ್ಕೃತಿ, ಪರಂಪರೆ, ನಂಬಿಕೆ ಎಲ್ಲವನ್ನ ಒಗ್ಗೂಡಿಸಿಕೊಂಡು ಅವರು ಆಡಳಿತ ನಡೆಸಬೇಕು. ಎಲ್ಲವನ್ನ ಕೇಂದ್ರ ನಿಯಂತ್ರಿಸುವ. ಫಾರ್ ಎಕ್ಸಾಂಪಲ್, ದೆಹಲಿಯಲ್ಲಿ ಕೂತ್ಕೊಂಡವ್ರು ಹೇಳಿ, ಅವರಿಗೆ ಕರ್ನಾಟಕದ ಸಂಸ್ಕೃತಿ ಪರಂಪರೆ ಬಗ್ಗೆ ಏನ್ರಿ ಬದನೆಕಾಯಿ ಗೊತ್ತು? ಒಂದು, ಸಂವಿಧಾನಕ್ಕೆ ವಿರುದ್ಧವಾಗಿ ಹಿಂದಿಯನ್ನ ಹೇರುವ ಕೆಲಸ ನಡೀತಾ ಇದೆ. ಎರಡನೇದಾಗಿ, ರಾಜ್ಯಗಳ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಗಳ ಮಹತ್ವ ಇದೆಯಲ್ಲ, ಆ ಮಹತ್ವವನ್ನು ನಾಶಪಡಿಸು. ಸಿಂಪ್ಲಿ ದರ್ ಕಿಲ್ಲಿಂಗ್ ದ ಕಲ್ಚರ್ ಆಫ್ ಸ್ಟೇಟ್ಸ್ ಅಂತ. ರಾಜ್ಯಗಳ ಸಂಸ್ಕೃತಿ ಇದೆಯಲ್ಲ ಅದನ್ನು ನಾಶಪಡಿಸೋದು. ಭಾಷೆ, ಕನ್ನಡ. ಈಗ ನೀವು ಕರ್ನಾಟಕ ಬಂದರೆ, ನೀವು ಯಾವುದೋ ಒಂದು ಹಳ್ಳಿ ಮೂಲೆಗೆ ಹೋದ್ರೆ ಬ್ಯಾಂಕ್ಗಳಲ್ಲಿ ಹಿಂದಿ ಮಾತನಾಡೋ ಜನ ಬಂದು ಕೂತಿದ್ದಾರೆ. ಇಲ್ಲಿ ಸಂಸ್ಕೃತಿ ನಾಶ ಆಗ್ತಾ ಇದೆ, ಭಾಷೆ ನಾಶ ಆಗ್ತಾ ಇದೆ, ಆಹಾರ ಪದ್ಧತಿ ನಾಶ ಆಗ್ತಾ ಇದೆ. ಇನ್ನು ಯಾವ ಮನಸ್ಸಿಟ್ಕೊಂಡು ನಾವಿದು ಒಕ್ಕೂಟ ವ್ಯವಸ್ಥೆ ಗಣರಾಜ್ಯ ಅಂತ ಹೇಳೋಣ? ಪ್ಲೀಸ್ ಥಿಂಕ್ ಇಟ್ ಓವರ್. ನಾವು ಜನತಂತ್ರದಿಂದ ಅಟಾಕ್ರಸಿಯತ್ತ, ಸರ್ವಾಧಿಕಾರದತ್ತ ಸಾಕ್ತಾ ಇದ್ದೀವಿ. ಈ ಹಂತದಲ್ಲಿ ನಮಗೆ ಗಣರಾಜ್ಯೋತ್ಸವ ಒಂದು ಕುಂಭಮೇಳದಂತೆ, ಅಷ್ಟೂ ಅಲ್ಲ, ಕುಂಭಮೇಳ ಬೇರೆ ಧರ್ಮ ಇದೆ, ಸಂಭ್ರಮ ಅಷ್ಟೆ. ನಿಜವಾದ ಜನತಂತ್ರ ಇದೆಯಲ್ಲ, ಅದು ವ್ಯಕ್ತಿಗತ ಸ್ವಾತಂತ್ರ್ಯಕ್ಕೆ ಇರಬೇಕಾದ ಬದ್ಧತೆ ಅಂತ. ವೈಯಕ್ತಿಕ ಸ್ವಾತಂತ್ರ್ಯ ಇದೆಯಲ್ಲ, ಅಂದರೆ ವೈಯಕ್ತಿಕ ಸ್ವಾತಂತ್ರ್ಯ ಅಂದರೆ ಒಂದು ಪ್ರದೇಶದ ಜನ ಇದಾರಲ್ಲ, ಅವರು ಅವರ ನಂಬಿಕೆಯಂತೆ ಬದುಕಬೇಕು. ಅವರಿಗೆ ಯಾವ ಆಹಾರ ಬೇಕೋ ಅದು ಸ್ವೀಕರಿಸುವ ಸ್ವಾತಂತ್ರ್ಯ ಇರಬೇಕು ಅಲ್ವಾ? ಯಾವ ಭಾಷೆಯನ್ನು ಮಾತನಾಡಬೇಕೋ ಆ ಭಾಷೆಯನ್ನು ಮಾತನಾಡುವ ಸ್ವಾತಂತ್ರ್ಯ ಇರಬೇಕು. ಅದನ್ನು ಹೇಳಿದ್ರೆ ನನಗೆ ಇಂಡಿವಿಜುವಲಿ ನನಗೆ ಯಾವ ಆಹಾರವನ್ನು ಸ್ವೀಕರಿಸಬೇಕು ಅನ್ನೋ ಸ್ವಾತಂತ್ರ್ಯ ನನಗೆ ಬೇಕು. ಇನ್ನೊಬ್ರು ಡಿಕ್ಟೇಟ್ ಮಾಡಿಕೊಡುದು. ನಾನು ಯಾವ ರೀತಿ ಇರಬೇಕೋ ಸ್ವಾತಂತ್ರ್ಯ ನನ್ನದು, ಇನ್ನೊಬ್ರು ಡಿಕ್ಟೇಟ್ ಮಾಡಿಕೊಡುದು ಅಲ್ವಾ? ನನಗೆ ಅಂದರೆ ಈ ವ್ಯಕ್ತಿಗತ ಸ್ವಾತಂತ್ರ್ಯ ಮತ್ತು ಸಾಮುದಾಯಿಕ ಸ್ವಾತಂತ್ರ್ಯ ಇರ್ತಲ್ಲ, ಅವು ದೇ ಆರ್ ಇಂಟರ್ ರಿಲೇಟೆಡ್ ಅಂತ. ಇದನ್ನು ನಾಶಪಡಿಸುವ ಕೆಲಸ ಇವತ್ತು ಈ ಒಂದು ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ನಾವು
ಅದರ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ. ಈ ದೇಶ ನಿಜವಾಗಿ ಗಣರಾಜ್ಯ ಆಗಿ ಉಳಿದಿದೆಯಾ ಇಲ್ವಾ? ಅದಿಲ್ಲದೆ ಕೇವಲ ಸಂಭ್ರಮದಲ್ಲಿ ಕುಣಿದು ಬಿಟ್ರೆ, ಕೂಗ್ಬಿಟ್ರೆ, ದೇಶಭಕ್ತಿ ಭಾಷಣ ಮಾಡಿದರೆ ಅರ್ಥ ಇಲ್ಲ. ನಾನು ದೇಶಭಕ್ತ ಅಲ್ಲ. ದೇಶಭಕ್ತರ ಸಂಖ್ಯೆ ಬಹಳ ಕಡಿಮೆ ಆಗಿದೆ. ಇಲ್ಲಿ ಕೋಮು ಭಕ್ತರಿದ್ದಾರೆ, ಇಲ್ಲಿ ಜಾತಿ ಭಕ್ತರಿದ್ದಾರೆ ಅಲ್ವಾ? ಇಲ್ಲಿ ಧರ್ಮವನ್ನ ಒಂದು ವೆಪನ್ನಾಗಿ, ಒಂದು ಆಯುಧವನ್ನಾಗಿ ಬಳಸುವ ಧಾರ್ಮಿಕತೆಯನ್ನೇ ಅನಾರೋಗ್ಯಕರವಾಗಿ ವಿಶ್ಲೇಷಿಸಿ ಅನುಷ್ಠಾನಗೊಳಿಸುವ ಜನ ಇದ್ದಾರೆ. ಇಲ್ಲಿ ನಿಜವಾದ ಜನತಂತ್ರವಾದಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಆ ಕಾರಣಕ್ಕೆ ಗಣರಾಜ್ಯ ಅನ್ನುವುದು ಭಾರತೀಯರಿಗೆ ಅರ್ಥವಾಗದ ಸ್ಥಿತಿಯಲ್ಲಿ ಬಂದು ನಿಂತಿದ್ದೀವಿ. ವಿ ಆರ್ ಗೋಯಿಂಗ್ ಟುವರ್ಡ್ಸ್ ದ ಅಟಾಕ್ರಸಿ ಆ್ಯಂಡ್ ಇದು ಸರ್ವಾಧಿಕಾರದತ್ತ. ಇಂಥ ಸ್ಥಿತಿಯಲ್ಲಿ ಗಣರಾಜ್ಯೋತ್ಸವ ಆಚರಣೆ ಹೇಗೆ ಸಂಭ್ರಮ ಪಡೋಣ ಹೇಳಿ? ನೀವು ಸಂಭ್ರಮ ಪಡ್ತಿದ್ದೀರಾ? ನಿಮ್ಗೆ ಸಂಭ್ರಮ ಪಡುವುದಕ್ಕೇನಾದರೂ ಇದೆಯಾ? ಐ ಡೋಂಟ್ ಥಿಂಕ್ ಸೊ. ಇದು ಇವತ್ತಿನ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಬರ್ತೀನಿ. ನಾನು ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಬರೀಬೇಡಿ. ಸಾಧ್ಯ ಆದರೆ ಸಹಾಯ ಮಾಡಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಗಣರಾಜ್ಯೋತ್ಸವದ ಶುಭಾಶಯವನ್ನು ಕೋರ್ತಾ ನಾನು ಹೇಳಿದ ವಿಚಾರದ ಬಗ್ಗೆ ಆಲೋಚನೆ ಮಾಡಿ. ನಿಜವಾದ ಗಣತಂತ್ರ ನಮ್ಮ ದೇಶ ಆಗಲಿ ಅಲ್ವಾ? ನಮ್ಮ ನಿಜವಾದ ಸ್ವಾತಂತ್ರ್ಯ ನಮಗೆ ಸಿಗಲಿ. ಎಲ್ಲರಿಗೂ ನಮಸ್ಕಾರ.